ನಿಮ್ಮ ಟೊಮೊಟೊ ತೋಟದಲ್ಲಿ ಹಾಗೂ ನಿಮ್ಮ ಹೂವಿನ ತೋಟದಲ್ಲಿ ವಿಲ್ಟ್ ಸಮಸ್ಯೆ ಇದ್ದರೆ ಇದೆ ಅಂತ ಕಾಮೆಂಟ್ ಮಾಡಿ. ನಾನು ಈ ವಿಲ್ಟ್ ಸಮಸ್ಯೆಗೆ ಯಾವ ಗೊಬ್ಬರ ಬಿಡ್ತಾ ಇದ್ದೀನಿ ಅಂತ ಈ ವಿಡಿಯೋ ಹೇಳ್ತೀನಿ. ಸಂಪೂರ್ಣ ವಿಡಿಯೋ ನೋಡಿ. ಹಾಯ್ ಹಲೋ ನಮಸ್ಕಾರ ಎಲ್ಲ ರೈತ ಬಂಧುಗಳಿಗೂ ಪುಟ್ಟ ರೈತ ಬಂಧು ಇನ್ಸ್ಟಾಗ್ರಾಮ್ ಚಾನಲ್ಗೆ ಸ್ವಾಗತ. ಇವತ್ತು ವಿಷಯ ಏನಪ್ಪ ಅಂದರೆ ನಮ್ಮ ಟೊಮೊಟೊ ತೋಟದಲ್ಲಿ ವಿಲ್ಟ್ ಸಮಸ್ಯೆ ಇದೆ. ನಾನು ಯಾವ ಗೊಬ್ಬರ ಬಿಟ್ಟು ಅದನ್ನು ಕಂಟ್ರೋಲ್ ಮಾಡಿದ್ದೀನಿ ಅಂತ ಈ ವಿಡಿಯೋ ಹೇಳ್ತೀನಿ. ಸಂಪೂರ್ಣ ವಿಡಿಯೋ ನೋಡಿ. ಸಲ ಟೊಮೊಟೊ ತೋಟಕ್ಕೆ ವಿಲ್ಟ್ ಸಮಸ್ಯೆ ಇದಕ್ಕೆ ವೈರಿಗನ್ ಯೂಸ್ ಮಾಡಿಕೊಂಡು ನಾನು ವಿಲ್ಟ್ ಸಮಸ್ಯೆ ಕಂಟ್ರೋಲ್ ಮಾಡಿದ್ದೆ. ಈ ಸಲ ಅಷ್ಟೇ ವೈರಿಗನ್ ಯೂಸ್ ಮಾಡ್ಕೊಂಡಿದ್ದೀನಿ. ವೈರಿಗನ್ ಯಾವ ರೀತಿ ಯೂಸ್ ಮಾಡಬೇಕಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸಂಪೂರ್ಣ ವಿಡಿಯೋ ನೋಡಿ. ನಾನು ವೈರಿಗನ್ನ ಫಸ್ಟು ಬೆಡ್ಗೆ ಒಂದ್ಸಲ ಕೊಟ್ಟಿದ್ದೆ ಮತ್ತು ನಾರ್ಗೆ ಒಂದ್ಸಲ ಕೊಟ್ಟಿದ್ದೆ. ಇವಾಗ ನಾಟಿ ಮಾಡಿದ ಮೇಲೆ ಒಂದು 10 ದಿನಕ್ಕೆ ಒಂದ್ಸರಿ ಕೊಡ್ತಾ ಇದ್ದೀನಿ. ಆಕ್ಚುಲಿ ವಾರಕ್ಕೆ ಒಂದ್ಸರಿ ಕೊಡಬೇಕಿತ್ತು, ಒಂದು ಸ್ವಲ್ಪ ಲೇಟ್ ಆಗಿದ್ದಕ್ಕೆ 10 ದಿನ ಆಯಿತು. ಇದನ್ನು ವಾರಕ್ಕೆ ಒಂದ್ಸರಿ ಕೊಡಬೇಕು. ಯಾವುದೇ ತರಕಾರಿ ಬೆಳೆ ಆಗಿರ್ಬೋದು, ಹೂವಿನ ಬೆಳೆ ಆಗಿರ್ಬೋದು, ಇಲ್ಲ ಟೊಮೊಟೊ ಬೆಳೆ ಆಗಿರ್ಬೋದು, ವಿಲ್ಟ್ ಸಮಸ್ಯೆ ನಿಮಗಿದ್ರೆ ಈ ವೈರಿಗನ್ನು ಮತ್ತು ಪ್ಯಾಂಟ್ವೆಲ್ಲನ್ನು ವಾರಕ್ಕೆ ಒಂದೊಂದು ಟೈಮು ಇದನ್ನು ವಾರಕ್ಕೆ ಒಂದೊಂದು ಟೈಮ್ ಯೂಸ್ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ವಿಲ್ಟ್ ಸಮಸ್ಯೆ ಆದಷ್ಟು ಕಡಿಮೆ ಮಾಡ್ಬೋದು. ಒಂದು 80% ಕಡಿಮೆ ಮಾಡ್ಬೋದು ವಿಲ್ಟ್ ಸಮಸ್ಯೆ ನಾವು. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ. ತುಂಬ ಬೆನಿಫಿಟ್ ಇದ್ದಾವೆ. ತುಂಬ ಜನ ರೈತರು ಯೂಸ್ ಮಾಡಿದ್ದಾರೆ ಆಲ್ರೆಡಿ. ತುಂಬ ಜನ ರೈತರು ವೈರಿಗನ್ನ ಭೂಮಿ ಕೊಟ್ಕೊಂಡು ಪ್ಯಾಂಟ್ವೆಲ್ಲ ಮೇಲ್ಗಡೆ ಸ್ಪ್ರೇ ಮಾಡಿಕೊಂಡು ಒಳ್ಳೆ ರಿಸಲ್ಟ್ ಬಂದಿದೆ. ದಯವಿಟ್ಟು ಎಲ್ಲರೂ ಮಾಡಿ. ಈ ವೈರಿಗನ್ನು ಹೋದ ವರ್ಷ ಕೂಡ ಯೂಸ್ ಮಾಡಿದೆ. ತುಂಬ ಬೆನಿಫಿಟ್ಸ್ ಇದ್ದಾವೆ. ನಾನು ಅದಕ್ಕೆ ಮತ್ತೆ ಯೂಸ್ ಮಾಡಿದ್ದೀನಿ. ಎಲ್ಲ ರೈತರು ಯೂಸ್ ಮಾಡ್ತಿದ್ದಾರೆ, ಸುಮಾರು ಜನ ರೈತರು. ಆದಷ್ಟು ಈ ವಿಡಿಯೋ ಇನ್ನೂ ಹೊಸ ರೈತರಿಗೆ ಶೇರ್ ಮಾಡಿ. ವಿಲ್ಟ್ ಸಮಸ್ಯೆ ಇದ್ದವ್ರಿಗೆ ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ. ಇಲ್ಲಿ ಕೊಟ್ಟಿರೋ ನಂಬರ್ಗೆ ಫೋನ್ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ. ಪ್ಯಾಂಟ್ವೆಲ್ ಮತ್ತು ವೈರಿಗನ್ ಎರಡು ಯೂಸ್ ಮಾಡಿಕೊಂಡು ನಿಮ್ಮ ವಿಲ್ಟ್ ಸಮಸ್ಯೆಯನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ದಯವಿಟ್ಟು ಎಲ್ಲ ತರಕಾರಿ ಬೆಳೆಗೆ ಮತ್ತು ಹೂವಿನ ಬೆಳೆ ಆಗುತ್ತೆ. ಜೈ ಜವಾನ್ ಜೈ ಕಿಸಾನ್.